Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ತುಮಕೂರು ಲೋಕಸಭೆ ಕ್ಷೇತ್ರದಲ್ಲೂ ಕೂಡ ಮತದಾನಕ್ಕೆ ಸಿದ್ಧತೆ ನಡೆಸಲಾಗಿದೆ. ಮತಗಟ್ಟೆಗಳಿಗೆ 10,460 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದ್ದು ತುಮಕೂರು ಕ್ಷೇತ್ರದಲ್ಲಿ 1,846 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. 259 ಸೂಕ್ಷ್ಮ ಮತ್ತು 40 ಮಹಿಳಾ ಮತಗಟ್ಟೆಗಳ ಸ್ಥಾಪನೆ ಮಾಡಲಾಗಿದ್ದು ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾರರ ಸಂಖ್ಯೆ ಒಟ್ಟು 16,51,403, 8,14,555 ಪುರುಷ, 8,36,775 ಮಹಿಳಾ ಮತದಾರರು. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಇತರೆ ಮತದಾರರ ಸಂಖ್ಯೆ 73. ತುಮಕೂರು ಲೋಕಸಭೆ ಕ್ಷೇತ್ರದಲ್ಲಿ ಮತದಾನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇರೋದು. ಮತಗಟ್ಟೆಗಳಿಗೆ 10,460 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ನಾವು ಸಿದ್ಧತೆಯನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಲ್ಲಿ ಚುನಾವಣಾ ಕರ್ತವ್ಯಕ್ಕೆ ಹಾಜರಾಗುವಂತಹ ಸಿಬ್ಬಂದಿ ಮಾಹಿತಿಯನ್ನು ಪಡ್ಕೊಳ್ತಾ ಇರೋದು. ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಈಗಾಗಲೇ ಕ್ಷಣಗಣನೆ ಪ್ರಾರಂಭ ಆಗಿದೆ. ಇನ್ನು ಬೆಂಗಳೂರಿನಲ್ಲಿ ಮಸ್ಟರಿಂಗ್ ಸೆಂಟರ್ಗಳಲ್ಲಿ ಮತಯಂತ್ರ ವಿತರಣೆ ಕೂಡ ಮಾಡಲಾಗ್ತಾ ಇದೆ. ನಗರದ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 8,984 ಮತಗಟ್ಟೆಗಳ ಸ್ಥಾಪನೆ ಮಾಡಲಾಗಿದೆ. ಮಧ್ಯಾಹ್ನದ ವೇಳೆಗೆ ಸಿಬ್ಬಂದಿಯು ಮತಗಟ್ಟೆಗಳಿಗೆ ಮತಯಂತ್ರವನ್ನು ರವಾನಿಸಲಿದ್ದಾರೆ. ಕಳೆದ 2 ತಿಂಗಳಿನಿಂದ ಸಿಬ್ಬಂದಿಗೆ ಚುನಾವಣಾ ಕರ್ತವ್ಯದ ತರಬೇತಿ ಕೂಡ ನೀಡಲಾಗಿತ್ತು. ಇನ್ನು ಬೆಂಗಳೂರಿನ ಸೆಂಟ್ ಜೋಸೆಫ್ ಹೈಸ್ಕೂಲ್ನಲ್ಲಿಯೂ ಮಸ್ಟರಿಂಗ್ ಕಾರ್ಯ ತೆರೆಯಲಾಗಿದ್ದು ಮತಯಂತ್ರವನ್ನು ಈಗಾಗಲೇ ವಿತರಿಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಚುನಾವಣಾ ಸಿಬ್ಬಂದಿಯು ಮತದಾನವನ್ನ ಮಾಡಲಿದ್ದಾರೆ. ನಮೂನೆ 12ರಲ್ಲಿ ಕೋರಿಕೆ ಸಲ್ಲಿಕೆ ಅಂಚೆ ಮತದಾನ ಮಾಡಿದ್ದಾರೆ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಶಾಂತಮೂರ್ತಿ. ಟೇಕಲುಕು. ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಸಮರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸದ್ಯ ಈಗಾಗಲೇ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಮಸ್ಟರಿಂಗ್ ಕೇಂದ್ರಗಳ ಮೂಲಕ ಮತಯಂತ್ರಗಳನ್ನ ಸಾಗಿಸೋಕೆ ಸಿದ್ಧತೆಗಳು ನಡೀತಾ ಇದೆ. ಅದಕ್ಕೂ ಮೊದಲು ಏನು ಸಿಬ್ಬಂದಿಗಳೇನಿದ್ದಾರೆ ಅಂದ್ರೆ ಈ ಚುನಾವಣಾ ಕಾರ್ಯದಲ್ಲಿ ಆ ಕರ್ತವ್ಯವನ್ನು ನಿರ್ವಹಿಸತಕ್ಕಂಥ ಸಿಬ್ಬಂದಿಗೆ ಈಗಾಗಲೇ ಅಂಚೆ ಮತದಾನವನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸೆಂಟ್ ಜೋಸೆಫ್ ಕಾಲೇಜಿನ ಒಂದು ಮಸ್ಟರಿಂಗ್ ಸೆಂಟರ್ ಏನಿದೆ, ಇಲ್ಲಿ ಈಗಾಗಲೇ ಒಂದಷ್ಟು ಸಿಬ್ಬಂದಿ ಅಂಚೆ ಮತದಾನವನ್ನ ಮಾಡೋ ಮೂಲಕ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಇಲ್ಲಿ 14 ಒಂದು ಬಾಕ್ಸ್ ಗಳನ್ನ ಮಾಡೋ ಮೂಲಕ ಅಂದ್ರೆ ಮತಪೆಟ್ಟಿಗೆಗಳನ್ನ ಇಡೋ ಮೂಲಕ ಅಂಚೆ ಮತದಾನಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾವೆಲ್ಲ ಒಂದು ಸಿಬ್ಬಂದಿ ಇದ್ದಾರೆ ಮತದಾನವನ್ನ ಮಾಡೋ ಮೂಲಕ ಅಂದ್ರೆ ಅವರ ಕ್ಷೇತ್ರಗಳು ಯಾವ್ದಿದೆ ಆ ವ್ಯಾಪ್ತಿಯಲ್ಲಿ ಮತದಾನವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿರುವಂತದ್ದು. ಇನ್ನು ಬೆಂಗಳೂರಿನ ಬೇರೆ ಬೇರೆ ಮಸ್ಟರಿಂಗ್ ಸೆಂಟರ್ಗಳೇನಿದೆ ಎಲ್ಲಾ ಸೆಂಟರ್ಗಳಲ್ಲೂ ಕೂಡ ಇದೇ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಒಂದು ಬ್ಯಾಲೆಟ್ ಪೇಪರ್ಗಳ ಮೂಲಕ ಅಂದ್ರೆ ಅಂಚೆ ಮತದಾನವನ್ನ ಮಾಡೋ ಮೂಲಕ ತಮ್ಮ ಹಕ್ಕನ್ನ ನಿರ್ವಹಣೆ ಮಾಡ್ತಾರೆ. ಅದಾದ ಬಳಿಕ ಕರ್ತವ್ಯಗಳಿಗೆ ತೆರಳೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಒಟ್ಟಿನಲ್ಲಿ ಇವತ್ತಿನ ಒಂದು ಮಸ್ಟರಿಂಗ್ ಸೆಂಟರ್ಗಳಲ್ಲಿ ಮತಯಂತ್ರಗಳನ್ನ ಕೊಡೋ ಮೂಲಕ ಒಂದು ಚುನಾವಣೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಸಿಬ್ಬಂದಿಗಳು ಕರ್ತವ್ಯವನ್ನ ಮಾಡೋದ್ರ ಜೊತೆಗೆ ತಮ್ಮ ಹಕ್ಕನ್ನು ಕೂಡ ಚಲಾಯಿಸೋದಕ್ಕೆ ಈ ಬಾರಿ ಅವಕಾಶವನ್ನು ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಂಚೆ ಮತದಾನವನ್ನ ಮಾಡೋ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿ ಅದಾದ ನಂತರ ಚುನಾವಣಾ ಕರ್ತವ್ಯಕ್ಕೆ ಸಿಬ್ಬಂದಿಗಳು ತೆರಳೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.